ನಮಸ್ಕಾರ ಸ್ನೇಹಿತರೆ, ವಿಡಿಯೋದಲ್ಲಿ ಒಟ್ಟು 50 ಜುಲೈಗೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ನ ಕವರ್ ಮಾಡ್ತಾ ಇದ್ದೇನೆ. ಆದಷ್ಟು ವಿವರಣೆಗಳನ್ನು ಕೊಡಲು ಕೂಡ ಪ್ರಯತ್ನ ಪಟ್ಟಿದ್ದೇನೆ. ಮೊದಲನೇ ಪ್ರಶ್ನೆ, ಜೂನ್ 2026ರಲ್ಲಿ ದೇಶದ ಮೊದಲ AI ಸಶಕ್ತ ಗ್ರಾಮೀಣ ಆಂತರಿಕ ಲೆಕ್ಕ ಪರಿಶೋಧನಾ ಪೋರ್ಟಲ್ ಅನ್ನು ಯಾವ ಕೇಂದ್ರ ಸಚಿವರು ಪ್ರಾರಂಭಿಸಿದರು? ಅಂದರೆ ವಿಚ್ ಯೂನಿಯನ್ ಮಿನಿಸ್ಟರ್ ಲಾಂಚ್ಡ್ ದ ಕಂಟ್ರೀಸ್ ಫಸ್ಟ್ AI ಎನೇಬಲ್ಡ್ ರೂರಲ್ ಇಂಟರ್ನಲ್ ಆಡಿಟ್ ಪೋರ್ಟಲ್ ಇನ್ ಜೂನ್ 2026? ಕಾರ್ಡ್ ಆನ್ಸರ್ ಇಸ್ ಆಪ್ಷನ್ ಸಿ, ಶಿವರಾಜ್ ಸಿಂಗ್ ಚೌಹಾಣ್. ನೆಕ್ಸ್ಟ್ ಕ್ವಶನ್, ಕಡಲ ಮತ್ತು ಸೈಬರ್ ಭದ್ರತೆಯನ್ನು ಬಲಪಡಿಸಲು ಕೇಂದ್ರ ಸರ್ಕಾರವು ಯಾವ ಕಾಯ್ದೆಯಡಿ ಪೋರ್ಟ್ ಸೆಕ್ಯೂರಿಟಿ ಬ್ಯೂರೋ ಸ್ಥಾಪಿಸಿದೆ? ಅಂದರೆ ಬಂದರು ಭದ್ರತಾ ಬ್ಯೂರೋವನ್ನು ಯಾವ ಕಾಯ್ದೆಯಡಿ ಸ್ಥಾಪಿಸಿದೆ ಅಂತ ಅನ್ನುವಂಥ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಮರ್ಚೆಂಟ್ ಶಿಪ್ಪಿಂಗ್ ಆ್ಯಕ್ಟ್ 2025. ನೆಕ್ಸ್ಟ್ ಕ್ವಶನ್, ಅಂತರ್ಜಲ ಬಾವಿಯಲ್ಲಿ ಕಣ್ಣಿಲ್ಲದ ಮೀನಿನ ಹೊಸ ಪ್ರಭೇದ ಗಿಟ್ಚೆಕ್ ನಖಾನಾ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ? ಈ ಗಿಟ್ಚೆಕ್ ನಖಾನಾ ಎನ್ನುವಂಥ ಕಣ್ಣಿಲ್ಲದ ಮೀನಿನ ಹೊಸ ಪ್ರಭೇದ ಪತ್ತೆಯಾಗಿದೆ, ಅದು ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಅಸ್ಸಾಂ. ನೆಕ್ಸ್ಟ್ ಕ್ವಶನ್, ಭಾರತೀಯ ನೌಕಾಪಡೆಯು ಭಾಗವಹಿಸಿದ್ದ ರಿಮ್ಪ್ಯಾಕ್ ಕಡಲ ಮಿಲಿಟರಿ ವ್ಯಾಯಾಮದ 30ನೇ ಆವೃತ್ತಿಯು ಎಲ್ಲಿ ನಡೆಯಿತು? ಇದಕ್ಕೆ ಉತ್ತರ ಆಪ್ಷನ್ ಸಿ, ಹವಾಯ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇದರ ಬಗ್ಗೆ ಸ್ವಲ್ಪ ನೋಡೋದಾದರೆ, ಇದು ಯುನೈಟೆಡ್ ಸ್ಟೇಟ್ಸ್ ಪೆಸಿಫಿಕ್ ಫ್ಲೀಟ್ ಆಯೋಜಿಸುವ ದ್ವೈವಾರ್ಷಿಕ ವ್ಯಾಯಾಮವಾಗಿದೆ. 2 ವರ್ಷಕ್ಕೊಮ್ಮೆ ಆಯೋಜಿಸುವಂಥ ಒಂದು ಎಕ್ಸಸೈಸ್ ಆಗಿದೆ ಇದು ಹವಾಯಿ ದ್ವೀಪಗಳು ಮತ್ತು USA ಪರ್ಲ್ ಹಾರ್ಬರಲ್ಲಿ ನಡೆದಿದೆ. ಇದರ ಧ್ಯೇಯ ಏನಪ್ಪ ಏನಂದರೆ ಪಾಲುದಾರರು ಏಕೀಕೃತ ಮತ್ತು ಸಿದ್ಧ, ಅಂದರೆ ಪಾರ್ಟ್ನರ್ಸ್ ಇಂಟಿಗ್ರೇಟೆಡ್ ಆ್ಯಂಡ್ ಪ್ರಿಪೇರ್ಡ್ ಎಂಬುದು ಇದರ ಥೀಮ್ ಆಗಿದೆ. ನೆಕ್ಸ್ಟ್ ಕ್ವಶನ್, US ಓಪನ್ 2026 ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? US ಓಪನ್ 2026 ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಪ್ರಶ್ನೆ. ಉತ್ತರ ಆಪ್ಷನ್ ಬಿ, ಸೂ ಲಿ ಯಾಂಗ್. ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಇದೇ ಸಮಯದಲ್ಲಿ ಭಾರತದ ಕಿದಂಬಿ ಶ್ರೀಕಾಂತ್ ರನ್ನರ್ ಅಪ್ ಆಗಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಡೆನ್ಮಾರ್ಕ್ನ ಲೈನ್ ಕ್ರಿಸ್ಟೋಫರ್ಸನ್ ಮಹಿಳಾ ವಿಭಾಗದಲ್ಲಿ ವಿಜೇತರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಶಾಲಾ ಶಿಕ್ಷಣಕ್ಕಾಗಿ ಕೇಂದ್ರ ಸರ್ಕಾರವು ಯಾವ ಪ್ಲಾಟ್ಫಾರ್ಮ್ ಅನ್ನು ಒನ್ ನೇಷನ್ ಒನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಎಂದು ಹೆಸರಿದೆ? ಅಂದರೆ ಈ ಕೆಳಗಿನ ಯಾವ ಪ್ಲಾಟ್ಫಾರ್ಮ್ ಅನ್ನು ಒನ್ ನೇಷನ್ ಒನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಎಂದ ಹೆಸರಿದೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಸಿ, ದೀಕ್ಷಾ. ದೀಕ್ಷಾದ ಫುಲ್ ಫಾರ್ಮ್ ಏನಪ್ಪ ಅಂತ ಹೇಳಿದ್ರೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಜ್ ಶೇರಿಂಗ್. ನೆಕ್ಸ್ಟ್ ಕ್ವಶನ್, 2026ರ ಜಲವಿದ್ಯುತ್ ದೃಷ್ಟಿಕೋನ ವರದಿಯ ಪ್ರಕಾರ ರಷ್ಯಾವನ್ನು ಹಿಂದಿಕ್ಕಿ ವಿಶ್ವದ 5ನೇ ಅತಿ ದೊಡ್ಡ ಜಲವಿದ್ಯುತ್ ಉತ್ಪಾದಕ ದೇಶವಾಗಿ ಹೊರಹೊಮ್ಮಿದ ದೇಶ ಯಾವುದು? ಭಾರತ ರಷ್ಯಾವನ್ನು ಹಿಂದಿಕ್ಕಿ 5ನೇ ದೊಡ್ಡ ಜಲವಿದ್ಯುತ್ ಉತ್ಪಾದಕ ದೇಶವಾಗಿ ಹೊರಹೊಮ್ಮಿದೆ. ಹಾಗಾದರೆ ಮೊದಲ 3 ದೇಶಗಳು ಯಾವುದಪ್ಪ ಅಂತ ಹೇಳಿದ್ರೆ ಚೀನಾ, ಬ್ರೆಜಿಲ್ ಮತ್ತು US. ಭಾರತದ ಈಗಿನ ಒಟ್ಟು ಜಲವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 56,336 ಮೆಗಾವ್ಯಾಟ್ ಆಗಿದೆ. ರಾಷ್ಟ್ರೀಯ ವೈದ್ಯ ದಿನ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಜುಲೈ 1. ಈ ವರ್ಷದ ಧ್ಯೇಯ ಏನಪ್ಪ ಅಂತ ಹೇಳಿದ್ರೆ ಬಿಹೈಂಡ್ ದಿ ಮಾಸ್ಕ್ ಹೂ ಹೀಲ್ಸ್ ದಿ ಹೀಲರ್ಸ್. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ಸೀಶೆಲ್ಸ್ಗೆ ಭೇಟಿ ನೀಡಿದಾಗ ಪ್ರಧಾನಿ ಮೋದಿಯವರು ಯಾವ ನಗರದ ಪ್ರಸಿದ್ಧ ಹಿತ್ತಾಳೆ ಕಲೆಯನ್ನು ಬಳಸಿಕೊಂಡು ರಚಿಸಲಾದ ಕಲಾತ್ಮಕ ಆಮೆಯನ್ನು ಅಧ್ಯಕ್ಷ ಡಾಕ್ಟರ್ ಪ್ಯಾಟ್ರಿಕ್ ಹರ್ಮನಿ ಅವರಿಗೆ ಉಡುಗೊರೆ ನೀಡಿದರು? ಅಂದರೆ ಸೀಶೆಲ್ಸ್ನ ಅಧ್ಯಕ್ಷರಾದ ಯಾರು? ಪ್ಯಾಟ್ರಿಕ್ ಹರ್ಮನಿ. ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಹಿತ್ತಾಳೆ ಕಲೆಯನ್ನು ಬಳಸಿಕೊಂಡು ರಚಿಸಲಾದ ಕಲಾತ್ಮಕ ಆಮೆಯನ್ನು ಅವರಿಗೆ ಉಡುಗೊರೆ ನೀಡಲಾಗಿತ್ತು, ಅದು ಯಾವ ನಗರದಿಂದ ಪ್ರಸಿದ್ಧವಾದ ಹಿತ್ತಾಳೆ ಕಲೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಮೊರಾದಾಬಾದ್. ನೆಕ್ಸ್ಟ್ ಕ್ವಶನ್, ಫಾರ್ಮುಲಾ 1 ಆಸ್ಟ್ರಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ರೇಸ್ನ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಜಾರ್ಜ್ ರುಸೆಲ್. ನೆಕ್ಸ್ಟ್ ಕ್ವಶನ್, ಗ್ರಾಮೀಣ ಪ್ರದೇಶದಲ್ಲಿ ಸ್ವಸಹಾಯ ಸಂಘಗಳೊಂದಿಗೆ ಸಂಬಂಧ ಹೊಂದಿರುವ ಮಹಿಳೆಯರನ್ನು ಡಿಜಿಟಲೀಕರಣಗೊಳಿಸಲು ಶಿ ಲೀಪ್ಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಯಾವ ಕೇಂದ್ರ ಸಚಿವರು ಪ್ರಾರಂಭಿಸಿದರು? ಸರಿಯಾದ ಉತ್ತರ ಆಪ್ಷನ್ ಸಿ, ಶಿವರಾಜ್ ಸಿಂಗ್ ಚೌಹಾಣ್. ನೆಕ್ಸ್ಟ್ ಕ್ವಶನ್, ಜುಲೈ 1, 2026ರಿಂದ 6 ತಿಂಗಳ ಅವಧಿಗೆ ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ನ ಅಧ್ಯಕ್ಷ ಸ್ಥಾನವನ್ನು ಯಾವ ದೇಶ ವಹಿಸಿಕೊಂಡಿದೆ? ಉತ್ತರ ಆಪ್ಷನ್ ಸಿ, ಐರ್ಲೆಂಡ್ ವಹಿಸಿಕೊಂಡಿದೆ. ಅಂದರೆ ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ನ ಅಧ್ಯಕ್ಷ ಸ್ಥಾನವನ್ನು 6 ತಿಂಗಳ ಅವಧಿಗೆ ಐರ್ಲೆಂಡ್ ವಹಿಸಿಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ 29ನೇ ರಾಷ್ಟ್ರೀಯ ಆಡಳಿತ ಸಮ್ಮೇಳನ ಯಾವ ನಗರದಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಜೈಪುರ್. ನ್ಯಾಷನಲ್ ಗವರ್ನೆನ್ಸ್ ಕಾನ್ಫರೆನ್ಸ್ ಹೆಲ್ಡ್ ಇನ್ ಜೈಪುರ್ ಇನ್ ಜುಲೈ 2026. ಇದರಲ್ಲಿರುವ ಪ್ರಮುಖ ವಿಷಯಗಳೇನಪ್ಪ ಅಂತ ಹೇಳಿದ್ರೆ, ರಾಜಸ್ಥಾನದ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ್ದಾರೆ. ಇದರ ಥೀಮ್ ಅಂದರೆ ಇದರ ಧ್ಯೇಯ ಏನಪ್ಪ ಅಂತ ಹೇಳಿದ್ರೆ
ವಿಕಸಿತ್ ಭಾರತ್ 2047 AI ಅನೇಬಲ್ಡ್ ಡಾಟಾ ಡ್ರಿವನ್ ಆ್ಯಂಡ್ ಸೆಕ್ಯೂರ್ ಡಿಜಿಟಲ್ ಗವರ್ನೆನ್ಸ್ ಎಂಬುದಾಗಿದೆ. ಅಂತ ಹೇಳಿದ್ರೆ ವಿಕಸಿತ ಭಾರತ 2047 AI ಸಶಕ್ತ ಡೇಟಾ ಚಾಲಿತ ಸುರಕ್ಷಿತ ಡಿಜಿಟಲ್ ಆಡಳಿತ. ನೆಕ್ಸ್ಟ್ ಕ್ವಶನ್, ವಿಚ್ ಇಂಡಿಯನ್ ರೋವಿಂಗ್ ಡಿಯೋ won the first historic gold medal for India at the World Rowing Cup 3 held in ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆದ ವಿಶ್ವ ರೋಯಿಂಗ್ ಕಪ್ 3ರಲ್ಲಿ ಭಾರತಕ್ಕೆ ಮೊದಲ ಐತಿಹಾಸಿಕ ಚಿನ್ನದ ಪದಕವನ್ನು ತಂದುಕೊಟ್ಟ ಭಾರತೀಯ ರೋಯಿಂಗ್ ಜೋಡಿ ಯಾರು ಅಂತ ಪ್ರಶ್ನೆ. ರೋಯಿಂಗ್ ಅಂತಂದರೆ ಈ ಬೋಟನ್ನು ಓಡಿಸುವಂಥ ಒಂದು ಸ್ಪರ್ಧೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಲಕ್ಷ್ಯ ಆ್ಯಂಡ್ ಉಜ್ವಲ್ ಕುಮಾರ್ ಸಿಂಗ್. ನೆಕ್ಸ್ಟ್ ಕ್ವಶನ್, ಇನ್ June 2026, which state set a new record by securing GI tags for 12 horticultural and agricultural products simultaneously for the first time in India? ಜೂನ್ 2026ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಏಕಕಾಲದಲ್ಲಿ 12 ತೋಟಗಾರಿಕೆ ಮತ್ತು ಕೃಷಿ ಉತ್ಪನ್ನಗಳಿಗೆ GI ಟ್ಯಾಗ್ಗಳನ್ನು ಪಡೆಯುವ ಮೂಲಕ ಯಾವ ರಾಜ್ಯ ಹೊಸ ದಾಖಲೆಯನ್ನು ನಿರ್ಮಿಸಿದೆ? GI ಫುಲ್ ಫಾರ್ಮ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್. ಇದರ ಪ್ರಶ್ನೆ, ಏಕಕಾಲದಲ್ಲಿ 12 ತೋಟಗಾರಿಕೆ ಮತ್ತು ಕೃಷಿ ಉತ್ಪನ್ನಗಳಿಗೆ GI ಟ್ಯಾಗ್ಗಳನ್ನು ಪಡೆದುಕೊಂಡು ಯಾವ ರಾಜ್ಯ ಹೊಸ ದಾಖಲೆಯನ್ನು ನಿರ್ಮಿಸಿದೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಮಧ್ಯಪ್ರದೇಶ್. ಆ 12 ಪ್ರಾಡಕ್ಟ್ಗಳು ಯಾವುವು ಅಂತ ಹೇಳಿದ್ರೆ ಕುಂಭರಾಜ್ ಕೊತ್ತಂಬರಿ, ನರಸಿಂಗಪುರದ ಬರ್ಮನ್ ಘಾಟ್ ಬದನೆಕಾಯಿ, ಗಜರಿಯಾ ಮಾವು, ಗಾರ್ಗೋನ್ನ ಕೆಂಪು ಮೆಣಸಿನಕಾಯಿ, ಮಾಂಡುಸ್ ಕುರ್ಸಾನಿ ಹುಣಸೆ ಹಣ್ಣು, ಜಬಲ್ಪುರದ ಹಸಿರು ಬಟಾಣಿ, ಸಿಯೋನಿಯಾ ಸೀತಾಫಲ, ಮಾಲ್ವಿ ಆಲೂಗಡ್ಡೆ, ಮಾಲ್ವಾದ ಗರಡು, ನರಸಿಂಗಪುರದ ಬೆಲ್ಲ, ಜಬಲ್ಪುರ ವಾಟರ್ ಚೆಸ್ಟ್ನಟ್ ಮತ್ತು ಅಲಿರಾಜ್ಪುರದ ನೂರ್ಜಾನ್ ಮಾವು. ನೆಕ್ಸ್ಟ್ ಕ್ವಶನ್, ಅನಿಮಿಯಾ ಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ 6x6x6 ಚೌಕಟ್ಟನ್ನು ನವೀಕರಿಸುವ ಮೂಲಕ ಆರೋಗ್ಯ ಸಚಿವಾಲಯವು ಯಾವ ನಿರ್ದಿಷ್ಟ ತಂತ್ರವನ್ನು ಪ್ರಾರಂಭಿಸಿದೆ? ಈ 6x6 ಇರುವಂಥ ಚೌಕಟ್ಟನ್ನು ಅಪ್ಗ್ರೇಡ್ ಮಾಡಿದೆ. ಅದೇನು ಅಪ್ಗ್ರೇಡ್ ಮಾಡಿದೆ ಅಂತ ಹೇಳಿದ್ರೆ ಆಪ್ಷನ್ ಬಿ, 7x7x7 ಸ್ಟ್ರಾಟಜಿಗೆ ಅಪ್ಗ್ರೇಡ್ ಮಾಡಿದೆ. ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದರೆ ಈ 7x7x7 ಏನಿದೆಯಲ್ಲ, ಇದರಲ್ಲಿ 7 ಫಲಾನುಭವಿ ಗುಂಪುಗಳನ್ನು ಸೂಚಿಸ್ತದೆ. ಇನ್ನೊಂದು 7 ಏನಿದೆಯಲ್ಲ, ಇದು ಮಧ್ಯಸ್ಥಿಕೆಗಳನ್ನು ಅಂದರೆ ಇಂಟರ್ವೆನ್ಷನ್ನ, ಮತ್ತು ಇನ್ನೊಂದೇನಿದೆ 7 ಸಾಂಸ್ಥಿಕ ಕಾರ್ಯವಿಧಾನಗಳನ್ನು ಸೂಚಿಸುತ್ತದೆ. ಈ ಫಲಾನುಭವಿ ಗುಂಪುಗಳಿಗೆ ಏನಿದೆಯಲ್ಲ, ಇದರಲ್ಲಿ 0 6 ತಿಂಗಳ ಕಡಿಮೆ ಜನನ ತೂಕದ ಶಿಶುಗಳನ್ನು 7ನೇ ಫಲಾನುಭವಿ ಗುಂಪಿನಲ್ಲಿ ಸೇರಿಸಲಾಗಿದೆ. ಈ ಹೊಸ ಫ್ರೇಮ್ವರ್ಕ್ ಏನಿದೆಯಲ್ಲ, ಇದರಲ್ಲಿ ಸೇವಾ ವಿತರಣಾ ಮಾದರಿಯನ್ನು T3ನಿಂದ T4ಗೆ ನವೀಕರಿಸಲಾಗಿದೆ. ಇದರಲ್ಲಿ T4 ಎಂದರೆ ಟ್ರ್ಯಾಕ್. ಈ ಹಿಂದೆ T3 ಏನಪ್ಪ ಅಂತ ಹೇಳಿದ್ರೆ ಟೆಸ್ಟ್, ಟ್ರೀಟ್ ಮತ್ತು ಟಾಕ್ ಅನ್ನೋದು ಮೊದಲಿತ್ತು, ಅಂದರೆ 6x6x6 ಅದರಲ್ಲಿ ಇತ್ತು. ಈ T4 ಏನಪ್ಪ ಅಂತ ಹೇಳಿದ್ರೆ ಟ್ರ್ಯಾಕ್ ಆಗಿದೆ, ಹೊಸದಾಗಿ ಇದರಲ್ಲಿ ನವೀಕರಿಸಲಾಗಿದೆ. ಈ ಅನಿಮಿಯಾ ಮುಕ್ತ ಭಾರತದ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ರಕ್ತಹೀನತೆಯನ್ನು ತ್ವರಿತವಾಗಿ ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಅನಿಮಿಯಾ ಅಂತ ಹೇಳಿದ್ರೆ ದೇಹದಲ್ಲಿ ಹಿಮೋಗ್ಲೋಬಿನ್ ಅಥವಾ RCB ಕೊರತೆಯನ್ನು ರಕ್ತಹೀನತೆ ಎನ್ನುತ್ತಾರೆ. ಇದನ್ನು ಕಡಿಮೆ ಮಾಡುವಂಥದ್ದು ಈ ಅನಿಮಿಯಾ ಮುಕ್ತ ಭಾರತದ ಉದ್ದೇಶವಾಗಿದೆ. ನೆಕ್ಸ್ಟ್ ಕ್ವಶನ್, ಜೂನ್ 2026ರಲ್ಲಿ ಜಲಸಂಪನ್ಮೂಲಗಳಲ್ಲಿ ಸಹಕಾರವನ್ನು ಬಲಪಡಿಸಲು ಭಾರತ ಮತ್ತು ಯಾವ ದೇಶ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿವೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸೌದಿ ಅರೇಬಿಯಾ. ಈ ಸಮಯದಲ್ಲಿ ಡಾಕ್ಟರ್ ಸುಹೇಲ್ ಖಾನ್ ಮತ್ತು ಅಬ್ದುಲ್ ರೆಹಮಾನ್ ಅಬ್ದುಲ್ ಮೊಹಸೆನ್ ಅವರು ಈ MOUಗೆ ಸೈನ್ ಹಾಕಿದ್ದಾರೆ. ನೆಕ್ಸ್ಟ್ ಕ್ವಶನ್, ಯಾವ ನಗರದಲ್ಲಿ ನಡೆಯಲಿರುವ 2028ರ ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ನೇರ ಅರ್ಹತೆ ಪಡೆದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಲಾಸ್ ಏಂಜಲ್ಸ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ 128 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಕ್ರಿಕೆಟನ್ನು ಮತ್ತೆ ಒಲಿಂಪಿಕ್ಸ್ಗೆ ಪರಿಚಯ ಮಾಡಲಾಗುತ್ತಿದೆ. ನೆಕ್ಸ್ಟ್ ಕ್ವಶನ್, ಜುಲೈ 1, 2026ರಿಂದ ಅನ್ವಯವಾಗುವಂತೆ 6 ತಿಂಗಳ ಅವಧಿಗೆ ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿಯ ಅಧ್ಯಕ್ಷರಾಗಿ ಯಾರು ಮರು ನೇಮಕಗೊಂಡಿದ್ದಾರೆ? ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಂದರೆ CBDT ಚೇರ್ಮನ್ ಯಾರು 6 ತಿಂಗಳ ಕಾಲಕ್ಕೆ ಮತ್ತೆ ರೀಅಪಾಯಿಂಟ್ ಆಗಿದ್ದಾರೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ರವಿ ಅಗರ್ವಾಲ್. ಈ CBDT 1964ರಲ್ಲಿ ರಚನೆಯಾಗಿದೆ ಮತ್ತು ಇದರ ಪ್ರಧಾನ ಕಚೇರಿ ಇರುವಂಥದ್ದು ನವದೆಹಲಿಯಲ್ಲಿ. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ಚೇರ್ಮನ್ ಚೀಫ್ಸ್ ಆಫ್ ಸ್ಟಾಫ್ ಕಮಿಟಿಯ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಮುಖ್ಯಸ್ಥರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ,
ತೇಜಿಂದರ್ ಸಿಂಗ್. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ವಿಕಸಿತ್ ಭಾರತ್ ಜಿರಾಮ್ಜಿ ಆಕ್ಟ್ ಅನ್ನು ಎಲ್ಲಿ ಪ್ರಾರಂಭಿಸಿದರು? ಸರಿಯಾದ ಉತ್ತರ ಆಪ್ಷನ್ ಬಿ, ಮುಕ್ಕವರಪಲ್ಲಿ, ಆಂಧ್ರ ಪ್ರದೇಶ. ವಿ ಜಿರಾಮ್ಜಿ ಬಗ್ಗೆ ಆಲ್ರೆಡಿ ನಮ್ಮ ಮೊದಲ 50 ಕ್ವಶನ್ ವಿಡಿಯೋದಲ್ಲೇ ನೋಡಿದ್ದೀವಿ. ಮತ್ತೊಮ್ಮೆ ನೋಡೋದಾದರೆ ವಿ ಜಿರಾಮ್ಜಿ ಎಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್. ಈ ಕಾಯ್ದೆ ಏನಿದೆಯಲ್ಲ, ಇದು MG ನರೇಗಾವನ್ನು ರಿಪ್ಲೇಸ್ ಮಾಡ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಹೇಳೋದಾದರೆ ಉದ್ಯೋಗ ಖಾತರಿ ದಿನಗಳನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚು ಮಾಡಲಾಗಿದೆ. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ಭಾರತವು ಯಾವ ರಾಜ್ಯದಲ್ಲಿ ಉಂಡವಲ್ಲಿ ಹೆಲಿಪೋರ್ಟ್ನಲ್ಲಿ ದೇಶದ ಮೊದಲ ಖಾಸಗಿ ಪಾಯಿಂಟ್ ಇನ್ ಸ್ಪೇಸ್ ಉಪಗ್ರಹ ಆಧಾರಿತ ಲ್ಯಾಂಡಿಂಗ್ ಪ್ರಕ್ರಿಯೆಯನ್ನು ಅನುಮೋದಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಆಂಧ್ರ ಪ್ರದೇಶ್. ಇದರಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದರೆ ಈ ತಂತ್ರಜ್ಞಾನವು ಭಾರತದ ಸ್ವಂತ ಉಪಗ್ರಹ ಆಧಾರಿತ ವ್ಯವಸ್ಥೆಯಾದ ಗಗನ್ ಅನ್ನು ಬಳಸಿಕೊಳ್ಳುತ್ತದೆ. ನೆಕ್ಸ್ಟ್ ಕ್ವಶನ್, ಕಾಡು ಭತ್ತದ ಇನ್ಸಿಟು ಸಂರಕ್ಷಣೆಗಾಗಿ ಜೀವವೈವಿಧ್ಯ ಪ್ರಾಧಿಕಾರವು ಯಾವ ರಾಜ್ಯದಲ್ಲಿರುವ ಬೊರ್ಜುಲಿ ಕೃಷಿ ತಾಣವನ್ನು ಜೀವವೈವಿಧ್ಯ ಪಾರಂಪರಿಕ ತಾಣವೆಂದು ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಅಸ್ಸಾಂ. ಇದರಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದರೆ ಬದಲಾಗುತ್ತಿರುವ ಹವಾಮಾನ ಪರಿಸ್ಥಿತಿಗಳಿಗೆ ಪ್ರತಿಕ್ರಿಯೆಯಾಗಿ ಸ್ವಾಭಾವಿಕವಾಗಿ ವಿಕಸನಗೊಳ್ಳಲು ಅನುವು ಮಾಡಿಕೊಡುವ ಮೂಲಕ ಕಾಡು ಭತ್ತದ ಪ್ರಭೇದವನ್ನು, ಇದರ ವೈಜ್ಞಾನಿಕ ಹೆಸರು ಒರಿಜಾ ರುಪಿಪೋಗಸ್, ಇದರ ನೈಸರ್ಗಿಕ ಆವಾಸಸ್ಥಾನದಲ್ಲಿ ಸಂರಕ್ಷಿಸುವುದು ಮತ್ತು ನಿರ್ವಹಿಸುವುದರ ಪ್ರಾಥಮಿಕ ಉದ್ದೇಶವಾಗಿದೆ. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ 2026 ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ನವದೆಹಲಿಯಲ್ಲಿ. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ US ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಂ 2026ರ ಲೀಡರ್ಶಿಪ್ ಅವಾರ್ಡ್ನಿಂದ ಯಾವ ಭಾರತೀಯ ಉದ್ಯಮಿಯನ್ನ ಗೌರವ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸುನೀಲ್ ಭಾರತಿ ಮಿತ್ತಲ್. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? HCLನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಅನುಪಮ್ ಮಿಶ್ರಾ. ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ನವೆಂಬರ್ 9, 1967ರಂದು ಸ್ಥಾಪನೆಯಾಗಿದೆ. ಇದರ ಪ್ರಸ್ತುತ ಪ್ರಧಾನ ಕಚೇರಿ ಇರುವಂಥದ್ದು ಕೋಲ್ಕತ್ತಾದಲ್ಲಿ. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ಯಾವ ದೇಶದ ನೇತೃತ್ವದಲ್ಲಿ ವ್ಯಾಲಿಯಂಟ್ ಶೀಲ್ಡ್ ಮತ್ತು ರೆಸಲ್ಯೂಟ್ ಡ್ರ್ಯಾಗನ್ ಎಂಬ 2 ಪ್ರಮುಖ ಸೇನಾ ಅಭ್ಯಾಸಗಳನ್ನು ನಡೆಸಲಾಯಿತು? ವ್ಯಾಲಿಯಂಟ್ ಶೀಲ್ಡ್ ಮತ್ತು ರೆಸಲ್ಯೂಟ್ ಡ್ರ್ಯಾಗನ್ ಎಂಬ 2 ಪ್ರಮುಖ ಸೇನಾ ಅಭ್ಯಾಸಗಳು. ಸರಿಯಾದ ಉತ್ತರ ಆಪ್ಷನ್ ಸಿ, USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದರೆ ಇದೊಂದು ಬಹುಪಕ್ಷೀಯ ಸಮರಾಭ್ಯಾಸ ಆಗಿದ್ದು ಇದರಲ್ಲಿ ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ, ಕೆನಡಾ ಮತ್ತು ನ್ಯೂಜಿಲೆಂಡ್ನ ಮಿಲಿಟರಿ ಪಡೆಗಳು ಭಾಗವಹಿಸಿದ್ದವು. ಇದನ್ನು ಪೆಸಿಫಿಕ್ ಪ್ರದೇಶದ ಗುವಾಮ್ ಮತ್ತು ಉತ್ತರ ಮರಿಯಾನಾ ದ್ವೀಪಗಳಲ್ಲಿ ನಡೆಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ಭೂಮಿಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸಲು ಯಾವ ರಾಜ್ಯ ಸರ್ಕಾರವು ಡಿಜಿ ರೋವರ್ ವಿಶೇಷ ಭೂಮಾಪನ ಅಭಿಯಾನವನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಉತ್ತರ್ ಪ್ರದೇಶ್. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಜಾಗತಿಕ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆಯನ್ನು ಬಳಸಿಕೊಂಡು ಸಂಪೂರ್ಣ ನಕ್ಷೆಯನ್ನು ರಚಿಸುವ ಮೂಲಕ ಭೂ ವಿವಾದಗಳನ್ನು ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಜುಲೈ 3, ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ. ಈ ವರ್ಷದ ಈ ಥೀಮ್ ಏನಪ್ಪ ಅಂತ ಹೇಳಿದ್ರೆ ಬ್ರೇಕಿಂಗ್ ಫ್ರೀ ಫ್ರಮ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಟುವರ್ಡ್ಸ್ ಅ ಸಸ್ಟೈನೇಬಲ್ ಫ್ಯೂಚರ್. ನೆಕ್ಸ್ಟ್ ಕ್ವಶನ್, ಭಾರತೀಯ ನೌಕಾಪಡೆಯ ಹಡಗುಗಳಾದ INS ತರ್ಕಶ್ ಮತ್ತು INS ಇಕ್ಷಕ್ ಯಾವ ದೇಶದ ರಾಷ್ಟ್ರೀಯ ದಿನ ಮತ್ತು ಸುವರ್ಣ ಮಹೋತ್ಸವ ಆಚರಣೆಗಳಲ್ಲಿ ಭಾಗವಹಿಸಿದ ನಂತರ ತಮ್ಮ ಬಂದರು ವಾಸ್ತವ್ಯವನ್ನು ಪೂರ್ಣಗೊಳಿಸಿದವು? ಸರಿಯಾದ ಉತ್ತರ ಆಪ್ಷನ್ ಬಿ, ಸೆಚೆಲ್ಸ್. ನೆಕ್ಸ್ಟ್ ಕ್ವಶನ್, ಜುಲೈ 1, 2026ರಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹೊಸ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ರವಿ ಶಂಕರ್. ನೆಕ್ಸ್ಟ್ ಕ್ವಶನ್, ವಿಶ್ವ ಕ್ರೀಡಾ ಪತ್ರಕರ್ತರ ದಿನ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಜುಲೈ 2. ಇದರ ಧ್ಯೇಯ ಏನಪ್ಪಾ ಅಂತ ಹೇಳಿದ್ರೆ ರಿಪೋರ್ಟಿಂಗ್ ವಿತ್ ಇಂಟಿಗ್ರಿಟಿ ಆ್ಯಂಡ್ ಇಂಪ್ಯಾಕ್ಟ್, ಚಾಂಪಿಯನಿಂಗ್ ಫೇರ್ ಪ್ಲೇ. ನೆಕ್ಸ್ಟ್ ಕ್ವಶನ್, ಬ್ರಹ್ಮಾಂಡದ ಅತಿ ದೊಡ್ಡ ಡಿಜಿಟಲ್ ನಕ್ಷೆಯನ್ನು ರಚಿಸಲು 10 ವರ್ಷಗಳ ಲೆಗಸಿ ಸರ್ವೆ ಆಫ್ ಸ್ಪೇಸ್ ಆ್ಯಂಡ್ ಟೈಮ್ ಮಿಷನ್ ಅನ್ನು ಪ್ರಾರಂಭಿಸಿದ ವೆರಾಸಿ ರೋಬಿನ್ ವೀಕ್ಷಣಾಲಯವು ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಚಿಲೆ ದೇಶದಲ್ಲಿ
ಈ ವೀಕ್ಷಣಾಲಯವು 3200 ಮೆಗಾಪಿಕ್ಸೆಲ್ ರೆಸೊಲ್ಯೂಷನ್ ಹೊಂದಿರುವ ವಿಶ್ವದ ಅತಿ ದೊಡ್ಡ ಡಿಜಿಟಲ್ ಕ್ಯಾಮರಾ ಹೊಂದಿದೆ. ಈ ಅಬ್ಸರ್ವೇಟರಿ ಏನಿದೆ ಅಲ್ಲ, ಇದರದ್ದು ರೆಸೊಲ್ಯೂಷನ್ ಏನು 3200 ಮೆಗಾಪಿಕ್ಸೆಲ್. ನೆಕ್ಸ್ಟ್ ಕ್ವಶನ್, ವಿದೇಶಿ ಪ್ರಜೆಗಳ ಅನುಕೂಲಕ್ಕಾಗಿ ಎಲೆಕ್ಟ್ರಾನಿಕ್ ಸಾಗರೋತ್ತರ ಭಾರತೀಯ ಪೌರತ್ವ ಅಂದರೆ OCI ಕಾರ್ಡನ್ನು ಯಾವ ಕೇಂದ್ರ ಸಚಿವರು ಪ್ರಾರಂಭ ಮಾಡಿದರು? ಸರಿಯಾದ ಉತ್ತರ ಆಪ್ಷನ್ ಬಿ, ಅಮಿತ್ ಶಾ. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ಸಾರ್ವಜನಿಕ ಶಾಲಾ ವ್ಯವಸ್ಥೆಯನ್ನು ಬಲಪಡಿಸಲು ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಯಾವ ಭಾರತೀಯ ರಾಜ್ಯಕ್ಕೆ $182.89 ಮಿಲಿಯನ್ ಸಾಲವನ್ನು ಮಂಜೂರು ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕರ್ನಾಟಕ. ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಸ್ಥಾಪನೆ ಆಗಿದ್ದದ್ದು ಡಿಸೆಂಬರ್ 1966ರಲ್ಲಿ ಸ್ಥಾಪನೆ ಆಯಿತು. ಇದರ ಪ್ರಧಾನ ಕಚೇರಿ ಇರುವಂಥದ್ದು ಫಿಲಿಪೈನ್ಸ್ನ ಮನಿಲಾದಲ್ಲಿ. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ಉಕ್ಕು ಸಚಿವಾಲಯವು ಯಾವ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಕ್ಕೆ ಮಿನಿರತ್ನ ವರ್ಗ 1 ಸ್ಥಾನವನ್ನು ನೀಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮೆಕಾನ್ ಲಿಮಿಟೆಡ್. 1959ರಲ್ಲಿ ಸ್ಥಾಪನೆ ಆಯಿತು. ಇದರ ಪ್ರಧಾನ ಕಚೇರಿ ರಾಂಚಿಯಲ್ಲಿದೆ. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ 23 ಹೊಸ ಉತ್ಪನ್ನಗಳಿಗೆ GI ಟ್ಯಾಗ್ಗಳನ್ನು ಪಡೆದ ನಂತರ ಮೂರನೇ ಅತಿ ಹೆಚ್ಚು GI ನೋಂದಾಯಿತ ಉತ್ಪನ್ನಗಳನ್ನು ಹೊಂದಿರುವ ಭಾರತೀಯ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ವೆಸ್ಟ್ ಬಂಗಾಳ. ಉತ್ತರ ಪ್ರದೇಶವು ಅತಿ ಹೆಚ್ಚು GI ಟ್ಯಾಗ್ ಉತ್ಪನ್ನಗಳನ್ನು ಹೊಂದಿದ್ದು ಮೊದಲ ಸ್ಥಾನದಲ್ಲಿದೆ, ಅಂದರೆ ಒಟ್ಟು 83 GI ಟ್ಯಾಗ್ ಪ್ರಾಡಕ್ಟ್ಗಳನ್ನು ಹೊಂದಿದೆ. ತಮಿಳುನಾಡು 76 GI ಟ್ಯಾಗ್ ಪ್ರಾಡಕ್ಟ್ಗಳನ್ನು ಹೊಂದಿದ್ದು ಎರಡನೇ ಸ್ಥಾನದಲ್ಲಿದ್ದರೆ, ಪಶ್ಚಿಮ ಬಂಗಾಳವು ಹೊಸದಾಗಿ ಸೇರ್ಪಡೆಗೊಂಡ ಉತ್ಪನ್ನಗಳೊಂದಿಗೆ ಒಟ್ಟು 59 GI ಟ್ಯಾಗ್ಗಳನ್ನು ಹೊಂದಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ. ಪಶ್ಚಿಮ ಬಂಗಾಳದ 23 ಹೊಸ ಪ್ರಾಡಕ್ಟ್ಗಳಲ್ಲಿ ಕೆಲವೊಂದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಚಂದನ್ ನಗರ ಜಲರಾ ಸಂದೇಶ್, ಜನೈಸ್ ಮನೋಹರ್, ಶಾಂತಿನಿಕೇತನ್ಸ್ ಬಾಟಿಕ್, ಬೀರ್ಭೂಮ್ಸ್ ಎಕ್ತಾರ್, ಬಂಕುರಾಸ್ ಬೆಲಿಯೋತಾರ್, ಮೆಚಾ ಸಂದೇಶ್, ಬಂಗಾರ್ ನೋಲೆನ್ ಗುಡ್, ಕನಕ್ಚೂರ್ ಪಾಪ್ಕಾರ್ನ್ ಮತ್ತು ಕೃಷ್ಣ ನಗರದ ಕ್ಲೇ ಡಾಲ್ಸ್ ಹೊಸದಾಗಿ ಸೇರ್ಪಡೆಗೊಂಡ ಉತ್ಪನ್ನಗಳಾಗಿವೆ. ನೆಕ್ಸ್ಟ್ ಕ್ವಶನ್, BPCL IBV ಬ್ರಾಜಿಲ್ ಪೆಟ್ರೋಲಿಯೋ ಲಿಮಿಟೆಡ್ ಕಂಪನಿಯ 100% ಮಾಲೀಕತ್ವವನ್ನು ಸ್ವಾಧೀನಪಡಿಸಿಕೊಂಡಿದೆ. ಈ ಕಂಪನಿ ಯಾವ ದೇಶಕ್ಕೆ ಸರಿ? ಅಂದರೆ IBC ಬ್ರಾಜಿಲ್ ಪೆಟ್ರೋಲಿಯೋ ಲಿಮಿಟೆಡ್ ಹೆಸರಿನಲ್ಲೇ ಉತ್ತರ ಉಂಟು. ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ರಾಜಿಲ್. ಅದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, BPCL ಕಂಪನಿಯು ಉಳಿದ 39.14% ಪಾಲನ್ನು ಖರೀದಿಸುವ ಮೂಲಕ ಇದನ್ನು ಸ್ವಾಧೀನಪಡಿಸಿಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಮಹಿಳೆಯರ ಸುರಕ್ಷತೆಯನ್ನು ಬಲಪಡಿಸಲು ಜುಲೈ 2026ರಲ್ಲಿ ಯಾವ ರಾಜ್ಯ ಸರ್ಕಾರವು ದುರ್ಗಾ ಸುರಕ್ಷಾ ಸ್ಕ್ವಾಡ್ ಮತ್ತು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ 24x7 ಮಹಿಳಾ ಸಹಾಯ ಕೇಂದ್ರಗಳನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ವೆಸ್ಟ್ ಬಂಗಾಳ. ನೆಕ್ಸ್ಟ್ ಕ್ವಶನ್, DRDO ಸಹಯೋಗದೊಂದಿಗೆ ಭಾರತವು ಮೊದಲ ಸ್ವದೇಶಿ ಸ್ಟ್ರಾಟಜಿಕ್ ಏರೋಸ್ಪಾಟ್ ಯಾವ ಭಾರತೀಯ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, IIT ದಿಲ್ಲಿ. ನೆಕ್ಸ್ಟ್ ಕ್ವಶನ್, ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ಈಟ್ ರೈಟ್ ಕ್ಯಾಂಪಸ್ ಪ್ರಮಾಣೀಕರಣವನ್ನು ಪಡೆದ ಭಾರತದ ಮೊದಲ ವಿಮಾನ ನಿಲ್ದಾಣ ಯಾವುದು? FSSAI ಫುಲ್ ಫಾರ್ಮ್ ಏನಪ್ಪ ಅಂತ ಹೇಳಿದ್ರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಇದೇನು ಮಾಡಿದೆ ಅಂದರೆ ಈಟ್ ರೈಟ್ ಕ್ಯಾಂಪಸ್ ಪ್ರಮಾಣೀಕರಣವನ್ನು ಒಂದು ವಿಮಾನ ನಿಲ್ದಾಣಕ್ಕೆ ನೀಡಿದೆ. ಆ ವಿಮಾನ ನಿಲ್ದಾಣ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ, ಚೌಧರಿ ಚರಣ್ ಸಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಲಕ್ನೋ. ನೆಕ್ಸ್ಟ್ ಕ್ವಶನ್, ಜುಲೈ 4, 2026ರಂದು ಯಾವ ದೇಶವು ತನ್ನ ಸ್ವಾತಂತ್ರ್ಯದ 250ನೇ ವಾರ್ಷಿಕೋತ್ಸವವನ್ನು ಆಚರಿಸಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಈ 250ನೇ ವಾರ್ಷಿಕೋತ್ಸವವನ್ನು US ಸೆಮಿಕ್ವಿನ್ಸೆಂಟಿನಿಯಲ್ ಎಂದು ಕರೆಯಲಾಗುತ್ತದೆ. ಯುನೈಟೆಡ್ ಸ್ಟೇಟ್ಸ್ ಜುಲೈ 4, 1776ರಂದು ಗ್ರೇಟ್ ಬ್ರಿಟನ್ನಿಂದ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದೆ. ಇಲ್ಲಿಗೆ ಒಟ್ಟು 250 ವರ್ಷಗಳನ್ನು ಕಂಪ್ಲೀಟ್ ಮಾಡಿಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಪುರುಷರ ಶಾಟ್ಪುಟ್ ವಿಭಾಗದಲ್ಲಿ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಶ್ರೇಯಾಂಕದಲ್ಲಿ ಅಗ್ರಸ್ಥಾನ ಪಡೆದ ಹೊಟೋಜೆ ಸೇಮಾ ಭಾರತದ ಯಾವ ರಾಜ್ಯದವರು? ಸರಿಯಾದ ಉತ್ತರ ಆಪ್ಷನ್ ಸಿ, ನಾಗಾಲ್ಯಾಂಡ್. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ಯಾವ ರಾಜ್ಯದ ಸ್ಪಿಟಿ ಸಿಬಕ್ತಾರ್ನ್, ಸಲೂನಿ ಬಿಳಿ ಮೆಕ್ಕೆಜೋಳ, ಚಂಬಾ ಮೆಟಲ್ ಆರ್ಟ್, ಸಿರ್ಮೌರಿ ಲೋಯಿಯಾ, ಕಿನ್ನೌರಿ ಕ್ಯಾಪ್, ಕಿನ್ನೌರಿ ಜ್ಯುವೆಲರಿ ಮತ್ತು ಮಂಡಿ ಸೇಬು ಬಡಿಗೆ GI ಟ್ಯಾಗ್ ಲಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಹಿಮಾಚಲ್ ಪ್ರದೇಶ್. ಇವೆಲ್ಲ ಏನಿದೆಲ್ಲ ಇದೆಲ್ಲ GI ಟ್ಯಾಗ್ ಪಡೆದಂತಹ ಪ್ರಾಡಕ್ಟ್ಗಳ ಹೆಸರುಗಳು. ಅದು ಫ್ರಾಮ್ ಹಿಮಾಚಲ್ ಪ್ರದೇಶ. ಹಿಮಾಚಲ್ ಪ್ರದೇಶದ ಒಟ್ಟು 8 ಸಾಂಪ್ರದಾಯಿಕ ಉತ್ಪನ್ನಗಳಿಗೆ GI ಟ್ಯಾಗ್ ಸಿಕ್ಕಿದ್ದು
ಒಟ್ಟು GI ಟ್ಯಾಗ್ ಉತ್ಪನ್ನಗಳ ಸಂಖ್ಯೆ 17ಕ್ಕೆ ಏರಿದೆ. ಎಲ್ಲಿದು? ಹಿಮಾಚಲ ಪ್ರದೇಶದ್ದು. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಬ್ಯೂರೋದ ಹೊಸ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅಲೋಕ್ ಕುಮಾರ್ ಮಿತ್ತಲ್. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ವಾಣಿಜ್ಯಿಕವಾಗಿ ಜಪಾನೀಸ್ ಶೈಲಿಯ ಮಚ್ಚಾ ಚಹಾವನ್ನು ಉತ್ಪಾದಿಸುವ ಮೊದಲ ರಾಜ್ಯ ಯಾವುದು? ಭಾರತದಲ್ಲಿ ವಾಣಿಜ್ಯಿಕವಾಗಿ ಜಪಾನೀಸ್ ಶೈಲಿಯ ಮಚ್ಚಾ ಚಹಾವನ್ನು ಉತ್ಪಾದಿಸುವ ಮೊದಲ ರಾಜ್ಯ ಆಪ್ಷನ್ ಬಿ, ಅಸ್ಸಾಂ ಆಗಿದೆ. ಜುಲೈ 2026ರಲ್ಲಿ ಉತ್ತರ ಕೊರಿಯಾಕ್ಕೆ ಭಾರತದ ಮುಂದಿನ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಸಂಜೀವ್ ಜೈನ್. ಉತ್ತರ ಕೊರಿಯಾದ ಬಗ್ಗೆ ತಿಳ್ಕೊಳ್ಳೋದಾದರೆ ಉತ್ತರ ಕೊರಿಯಾ ರಾಜಧಾನಿ ಪೋಂಗ್ಯಾಂಗ್ ಮತ್ತು ಕರೆನ್ಸಿನ್ ವೋನ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುವಲ್ ಓರಂ ಅವರು ಟ್ರೈಬ್ಯಾಕ್ಸ್ ಎಂಬ ವಿಶಿಷ್ಟ ಡಿಜಿಟಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅನ್ನು ಎಲ್ಲಿ ಪ್ರಾರಂಭಿಸಿದರು? ಯಾರು? ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುವಲ್ ಓರಂ. ಸರಿಯಾದ ಉತ್ತರ ಆಪ್ಷನ್ ಸಿ, ಭುವನೇಶ್ವರ್, ಒಡಿಶಾ. ನೆಕ್ಸ್ಟ್ ಕ್ವಶನ್, ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ 2025-26ರ ಪ್ರಕಾರ ಶಾಲಾ ಶಿಕ್ಷಣದ ಗುಣಮಟ್ಟದಲ್ಲಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಚಂಡೀಗಢ. ಚಂಡೀಗಢವು 1000 ಅಂಕಗಳಲ್ಲಿ 766 ಅಂಕಗಳನ್ನು ಪಡೆದು ಮೊದಲ ಸ್ಥಾನದಲ್ಲಿದೆ ಮತ್ತು ಉತ್ತಮ್ 3 ಗ್ರೇಡ್ ಸಾಧಿಸಿದ ಏಕೈಕ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಪಂಜಾಬ್, ಕೇರಳ, ದೆಹಲಿ ಮತ್ತು ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಮತ್ತು ದಿಯು ನಂತರ ಸ್ಥಾನಗಳಲ್ಲಿದೆ. ಶಿಕ್ಷಣದ ಗುಣಮಟ್ಟ ಸುಧಾರಿಸಿದರೂ ಯಾವುದೇ ರಾಜ್ಯವು ಅಗ್ರ 3 ವಿಭಾಗಗಳಲ್ಲಿ ಉತ್ಕರ್ಷ್, ಉತ್ತಮ್ 1 ಮತ್ತು ಉತ್ತಮ್ 2 ಸ್ಥಾನವನ್ನು ಪಡೆಯಲಿಲ್ಲ. ಬಟ್ ಉತ್ತಮ್ 3 ಸ್ಥಾನವನ್ನು ಚಂಡೀಗಢವನ್ನು ಪಡ್ಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ 2025ರಿಂದ ಯಾರನ್ನು ಗೌರವಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಆಚಾರ್ಯ ರಣಛೋಡ್ ಲಾಲ್ಜಿ ಗೋಸ್ವಾಮಿ. ನೆಕ್ಸ್ಟ್ ಕ್ವಶನ್, ಜುಲೈ 2026ರಲ್ಲಿ ಯಾವ ಬಾಹ್ಯಾಕಾಶ ಸಂಸ್ಥೆಯ ಬಾಹ್ಯಾಕಾಶ ನೌಕೆ ಹಯಾಬುಸಾ 2 ಭೂಮಿಯ ಸಮೀಪವಿರುವ ಶುದ್ಧ ಗ್ರಹ ಟೊರಿಪುನ್ ನ ಅತ್ಯಂತ ನಿಖರವಾದ ಫ್ಲೈಬೈ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಜಾಕ್ಸಾ. ಜಾಕ್ಸಾ ಇಸ್ ಅ ಸ್ಪೇಸ್ ಏಜೆನ್ಸಿ ಆಫ್ ಜಪಾನ್. ಇಲ್ಲಿಗೆ ಒಟ್ಟು 100 ಪ್ರಶ್ನೆಗಳ ಜುಲೈಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ನ ಕವರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಏನಾದರೂ ಇಂಪ್ರೂವ್ಮೆಂಟ್ ವಿಡಿಯೋದಲ್ಲಿ ಬೇಕಿದ್ರೆ ಕಮೆಂಟ್ನೆಲ್ಲ ತಿಳಿಸ್ಕೊಡಿ. ಆದಷ್ಟು ಪ್ರಯತ್ನ ಪಡ್ತೇನೆ. ಥ್ಯಾಂಕ್ ಯು ಗೈಸ್.